ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಊಟ ಆಯಿತಾ? ಈಗ ನಾವು ಬಂದಿರೋದು ಮೈಸೂರು ಕಲಾಮಂದಿರ. ಇಲ್ಲಿ ನಮ್ಮ ಅಣ್ಣನ ಸ್ಕೂಲಿನ ಆಲಿಮಳ್ಳೆ ಇದೆ, ಅದಕ್ಕೆ ನಾವು ಇಲ್ಲಿ ಬಂದಿರೋದು. ಒಳಗಡೆ ಹೆಂಗಿದೆ ಅಂತ ತೋರಿಸ್ತೀನಿ. ಅಷ್ಟಕ್ಕೆ ಮುಂಚೆ ನೀವು ಲೈಕ್ ಮಾಡಿದರೆ, ಸಬ್ಸ್ಕ್ರೈಬ್ ಮಾಡಿದರೆ ನಾನು ತೋರಿಸ್ಬೋದು. ವಿವೇಕಾನಂದ ಬಾಲ್ಯೋದಯನ ಸ್ಕೂಲ್, ಆ ಸ್ಕೂಲ್ದು ವೀಡಿಯೋ ಕಳಿಸಿದ್ದೀನಿ ನಿಮಗೆ, ನೋಡಿ ಗೊತ್ತಾಗುತ್ತೆ. ಆ ಸ್ಕೂಲ್ದು ಆ್ಯನಿವಲ್ ಡೇ ನೋಡು. ಈಗ ಒಳಗೆ ಹೋಗ್ತಾ ಇದ್ದೀವಿ. ಫಸ್ಟೇ ನೋಡ್ಬೋದು ಬಹುರೂಪಿ ಅಂದರೆ ಏನು ಅಂತ ಗೊತ್ತಿಲ್ಲ. ಇಲ್ಲಿ ರಶ್ಶು ನೋಡಿ, ಎಷ್ಟು ಕಾರು, ಬೈಕು, ಸ್ಕೂಟಿ, ವ್ಯಾನು ಎಲ್ಲ ಇದೆ. ಇನ್ನು ಒಳಗಡೆ ಎಷ್ಟು ಜನ ಇರ್ಬೋದು ಅಂತ ನಾವು ಮುಂದ್ಗಡೆಯಿಂದ ತೋರ್ಸೋಕ್ಕಾಗಲ್ಲ. ಅದ್ರ ರೈಟ್ ಸೈಡಿಂದ ತೋರಿಸ್ತೀನಿ. ಎಂಟ್ರೆನ್ಸು, ಗೇಟು ತೋರಿಸ್ತೀನಿ. ನೋಡು, ಜೇನುಗೂಡು ಕಟ್ಟಿದ್ದೆ ಅಲ್ಲಿ. ಇದು ನೋಡ್ಬೋದು ತಾತಾಜಿನ್ಕೆ. ಇದಕ್ಕೆ ನಾವು ಹೆಸರಿಡೋದು ತಾತಾಜಿನ್ಕೆ, ಯಾಕಂದರೆ ಮೇಲ್ಗಡೆ ಎರಡು ಕೊಂಬಿದೆ. ಸರಿ ಆಡ್ಕೋಬಾರ್ದು. ಒಳಗೆ ಅಲ್ಲಿ ಸ್ಪೀಚ್ ಮಾಡ್ತಾಯಿದ್ರೆ ಹುಷಾರಾಗಿರ್ಬೇಕು. ಅದಕ್ಕೆ ಸ್ವಲ್ಪ ಮಾತಾಡ್ತೀನಿ, ಕೇಳಿಸ್ಕೊಬಿಡಿ. ನೋಡಿ, ಒಂದು ಯಾವುದು ನೋಡೋಣ. ನೋಡ್ಬೋದಿಲ್ಲ ಯಾವ ಥರ ಇದೆ ಅಂತ. ಮಾತಾಡೋಣ. ಅಲ್ಲಿ ಯಾರು ಅದೇ ಅನ್ನೋ ಗೊತ್ತಿಲ್ಲ. ನೋಡೋದು ಅಲ್ಲೂ ಇದೆ, ಬೇಡ ಸುಮ್ಮನೆ ರಿಸ್ಕ್. ಒಳಗಡೆ ನೋಡ್ಬೋದು. ಈಗ ಕಲಾಮಂದಿರ ಒಳಗಡೆ ಅಭಿಮಾನ, ಹೆಮ್ಮೆ, ಕೆಚ್ಚು ಇದ್ದರೆ ಮಾತ್ರ ಆ ಅಧ್ಯಾಪಕರು ಕಲಾವೃಂದವರನ್ನ ಸ್ನೇಹಿಸಬಹುದು. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಮಕ್ಕಳನ್ನ ಭಾಗವಹಿಸೋದಕ್ಕೆ ಅವಕಾಶ ಕೊಡೋದ್ರ ಜೊತೆಗೆ ಉತ್ಸಾಹವನ್ನು ತುಂಬಿ ಮಾರ್ಗದರ್ಶನ ಅತ್ಯಂತ ಬಡ ಕುಟುಂಬದ ಹಿನ್ನೆಲೆಯಲ್ಲಿ ಬಂದ ನಾನು 1 ವರ್ಷಕ್ಕೆ ಮೊದಲೇ ತಂದೆಯನ್ನ ಕರ್ಕೊಂಡೆ. ತಾಯಿಯಾದವಳು ನನ್ನನ್ನು ಬೆಳೆಸಿದ್ಲು, ಜೊತೆಗೆ ನನ್ನನ್ನು ಬೆಳೆಸಿದವರು ಇವತ್ತು ನಿಮ್ಮ ಮುಂದೆ ನಿಂತುಕೊಂಡು ಮಾತನಾಡುವ ಅರ್ಹತೆಯನ್ನ ನನಗೆ ತಂದುಕೊಟ್ಟವರು ನನ್ನ ಶಾಲಾ ದಿನಗಳಲ್ಲಿ ಅಧ್ಯಾಪಕರಾಗಿದ್ದ ಸಂಪತೂರು ವಿಶ್ವನಾಥ್ ಹಾಗೂ ರಾಮಚಂದ್ರ ಶರ್ಮಾ ತ್ಯಾಗದ ಅವರೆಲ್ಲ ಪ್ರಿನ್ಸಿಪಲ್. ಇವತ್ತು ನಿಮ್ಮ ಮುಂದೆ 1 2 3 4 5 6 7 8 ಹಾಗಾಗಿ 8 ಜನ ಪ್ರಿನ್ಸಿಪಲ್ ಇರೋದು. ಬುದ್ಧಿವಂತರಾಗಬೇಕಾದರೆ ಅವರನ್ನ ಎಂತಹ ಶಾಲೆಗೆ ನೋಡಿ, ವಿವೇಕಾನಂದ ಒಂದಲ್ಲ 100 ಸಲ ನೋಡ್ಬೋದು ನೀವು. ಆದರೆ ನೀವು ತಪ್ಪು ಮಾಡಿಲ್ಲ ಅನ್ನೋ ಅನಿಸಿಕೆ. ನಮ್ಮ ಅಣ್ಣ ಇನ್ನೂ ಬಂದಿಲ್ಲ. ಸ್ಪೀಚ್ ಆಯ್ತು, ಡ್ಯಾನ್ಸ್ ಮಾಡ್ಬೇಕಲ್ಲ. ತಾತ ಯಾವಾಗಲೂ ಅವಾಗಿಂದ ಮಾತಾಡಿದ್ರೆ ಸಾರ್ವಜನಿಕ ಶಾಲೆ ತಾವೆಲ್ಲ ಕಂಡ ಹಾಗೆ ಮಕ್ಕಳ ಕೈಯಲ್ಲಿ ಎಷ್ಟು ಚೆನ್ನಾಗಿ ಸಂಸ್ಕೃತ ಶ್ಲೋಕಗಳನ್ನು ಹೇಳಿಸಿದ್ರು. ವಿವೇಕಾನಂದ ಮತ್ತು ರಾಮಕೃಷ್ಣ ಪರಮಹಂಸರ ಅನಿಸಿಕೆಗಳನ್ನ ತಮ್ಮ ಮುಂದೆ ಇಟ್ಟು, ಇನ್ನ ಆ 2 ಮಕ್ಕಳು ಗುರೂಜಿ ಅರ್ಜುನ ಮತ್ತು ಬಬ್ರುವಾಹನ ಎಷ್ಟು ಚೆನ್ನಾಗಿ ಅಭಿನಯಿಸಿದ್ರು. ಒಂದು ಮಾತನ್ನು ಸಾಧ್ಯವಾದಷ್ಟು ಭಾವವನ್ನ ಒಪ್ಪಿಸಿದ್ರಲ್ಲ, ಅದಕ್ಕೆ ಶಾಲೆಯ ಆಡಳಿತ ವರ್ಗದವರನ್ನ, ತರಬೇತಿ ನೀಡಿದಂತಹ ಅಧ್ಯಾಪಕ ವರ್ಗದವರನ್ನ ವಿಶೇಷವಾಗಿ ನಾವು ಅಭಿನಂದಿಸಬೇಕಾಗಿದೆ. ಅಲ್ಲೊಂದು ಗೇಟ್ ಇದೆ. ನಿಮ್ಮ ಮಕ್ಕಳು ಬುದ್ಧಿವಂತರಾಗಬೇಕೆ, ದಡ್ಡರಾಗಬೇಕೆ ಅನ್ನೋದನ್ನ ಅಲ್ಲೊಂದು ಗೇಟ್ ನಿರ್ಧರಿಸಬೇಕಾದರೆ ನಿಮ್ಮ ಮಕ್ಕಳ ಗೆಳೆಯರ ನೀವು ಒಂದು ಹಾಸ್ಟೆಲ್ ಇದೆ.
PU ಹಾಸ್ಟೆಲ್ ಗೆಳೆಯರ ಎಲ್ಲ ಇದೆ. ಪರಿಸರ ಮೂರನೆಯ ಅಂಶ ನೋಡ್ಬೋದು ಎಷ್ಟು ನಿಮ್ಮ ಚೆನ್ನಾಗಿದೆ ಮಗುವಿನ ಬುದ್ಧಿವಂತಿಕೆಯನ್ನ ನಿರ್ಧರಿಸುತ್ತೆ. ನೋಡಿ. ನಾನು ಮೆಡಿಕಲ್ ಸೇರಬೇಕು, ಇಂಜಿನಿಯರಿಂಗ್ ಸೇರಬೇಕು, IAS ಮಾಡಬೇಕು, ಸೈನ್ಯವನ್ನ ಸೇರಬೇಕು, ಖಾಲಿ ಡಬ್ಬ. ಹೀಗೆಲ್ಲ ಕನಸುಗಳನ್ನ ಇಟ್ಟುಕೊಂಡು ಖಾಲಿ ಡಬ್ಬ. ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಓದುವ ಪ್ರಯತ್ನ ಮಾಡುವಂತ ಹುಡುಗರು ನಿಮ್ಮ ಮಗನ ಮಗಳ ಗೆಳೆಯರಾಗಿದ್ದರೆ ಸಹಜವಾಗಿ ನಾನು ಸಹ ಓದಬೇಕು ಅನ್ನೋ ಭಾವ ನಿಮ್ಮ ಮಕ್ಕಳಿಗೆ ಬರುತ್ತೆ. ಅದೇ ನಿಮ್ಮ ಗೆಳೆಯರು, ನಿಮ್ಮ ಮಕ್ಕಳ ಗೆಳೆಯರು ನೀವು ಬಂದು ಸೇರ್ಬೋದು. 3 ಹೊತ್ತು ಅದಕ್ಕಿಂತ reels ಈ ನೋಡ್ತಾ ವಿಡಿಯೋನು ಇದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ನಾನು ಸಹ ಸಬ್ಸ್ಕ್ರೈಬ್ ಮಾಡಿ. ನೋಡ್ಬೇಕು. ನಾನು ರಾತ್ರಿ ಗಂಡ ನನ್ನ ತೋರಿಸ್ತೀನಿ. ಗೆಳೆಯನ ಹತ್ತಿರ ಟೆನ್ಷನ್ ನೋ. ಆಂಡ್ರಾಯ್ಡ್ ಫೋನ್ ಇದೆ. ನಮ್ಮಮ್ಮ ಕೊಡಿಸಿರೋದು ಅನಲಾಗ್ ಫೋನ್ ಮಾಡಕ್ ಬಿಟ್ಟು ಬೇರೆ ಏನಕ್ಕೂ ಉಪಯೋಗ ಇಲ್ಲ. ಮನೆಯಲ್ಲಿ ಜಗಳ, ಕದನ, ಹೋರಾಟ. ಗೇಮ್ ಆಡೋಕ್ಕೆ ಉಪಯೋಗ ಇದೆ, ಆಮೇಲೆ ಯೂಟ್ಯೂಬ್ ನೋಡೋಕ್ಕೆ ಉಪಯೋಗ ಇದೆ, ಆಮೇಲೆ ಕ್ರಿಕೆಟ್ ನೋಡೋಕ್ಕೆ ಉಪಯೋಗ ಇದೆ. ಇಂತಹ ಗೆಳೆಯರು ಫೋನ್ ಉಪಯೋಗ ನಿಮ್ಮ ಇದೆ. ಮಗುವಿನ ಆ ತಾತ ಇರ್ತಾರದು ಸಾನ್ನಿಧ್ಯದಲ್ಲಿದ್ದರೆ ಬರೀ ಫೋನ್ ಮಾಡೋಕ್ಕಂತೆ ಫೋನ್ ಇರೋದು. ವಿಡಿಯೋ ಗೇಮ್ಸ್ ಎಂತ ಜನರಪ್ಪ, ಯಾರಪ್ಪ ಅದು? ಅತ್ಯಂತ ಶುದ್ಧವಾದ ಕೆಲವು ತಟ್ಟ ಅಂತ ತಳಿ ಎಂತದ್ದು? ತಟ್ಟ Blueberry. ಅಂತ ಹೋಗಿ ಎಷ್ಟು ಭಯಂಕರವಾದದ್ದು ಅದು ಅಂತ ನೆನೆಸ್ಕೊಂಡೇನೆ ಮೈ ನಡುಗುತ್ತೆ. ಅದೆಷ್ಟು ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೋ ಆ ಬ್ಲೂ ವೇಲ್ ಗೇಮ್ ಅನ್ನ ಆಡಿ ಯಾರೂ ಲೆಕ್ಕವನ್ನ ಇಟ್ಟವರಿಲ್ಲ. ಹಾಗಾಗಿ ನಿಮ್ಮ ಮಕ್ಕಳ ಗೆಳೆಯರು ಯಾರು ಅನ್ನೋದನ್ನ ಹೆತ್ತವರಾದ ನೀವು ಗಮನಿಸಬೇಕಾಗುತ್ತೆ. ಒಳ್ಳೆಯ ಮಿತ್ರರು ಸಿಕ್ಕರೆ ಅವರು ಕರ್ಕೊಂಡು ಮಾತಾಡೋಕೆ ಸ್ಟಾರ್ಟ್ ಮಾಡಿ 20 ನಿಮಿಷ ಆಯಿತು, ಹಾಗಾಗಿ ಇನ್ನೂ ನಿಲ್ಲಿಸಿಲ್ಲ. ನಿಮ್ಮ ಮಗು ಇದೇ ಎಲ್ಲರಿಗೂ ಬೇಜಾರಾಗೋದು ಮಾತು ಅಟ್ಲೀಸ್ಟ್ ಡ್ಯಾನ್ಸ್ ಮಾಡಿದರೆ ನೋಡ್ಕೊಂಡಾದ್ರೆ ಕೂತ್ಕೋಬೋದಿತ್ತು. ಅಷ್ಟೂ ಇಲ್ಲಿ ಆಗಲ್ಲ. ಸರಿಯಾದ ರೀತಿಯಲ್ಲಿ ಸರಿಯಾದ ಮಾರ್ಗದಲ್ಲಿ ಸಾಗಬೇಕಾದ್ರೆ ದೇವರೇ ನೋಡಿ ಮನೆಯ ಎಷ್ಟು ಪರಿಸರ, ಫ್ಯಾನ್ ಇದೆ. ಶಾಲಾ ಪರಿಸರ ಹಾಗೂ ಗೆಳೆಯರ ಮೇಲ್ಗಡೆ ಪರಿಸರ ಅಯ್ಯೋ ದೇವರೇ ಮುಖ್ಯವಾಗುತ್ತೆ. ಇಲ್ಲಿದೆ. ಈ ಬಗ್ಗೆ ತಾವು ಸ್ವಲ್ಪ ಗಮನವನ್ನ ಹರಿಸಬೇಕು ಅಂತ ನನ್ನ ಪ್ರಾರ್ಥನೆ. ಆಕರ್ಷಣ ಇವ್ರು ಕುದಿದಾರ, ಮತ್ತೊಂದು ವಿಚಾರವನ್ನ ನಮ್ಮ ಪಕ್ಕ ನಿಮ್ಮ ಇವರು, ಮುಂದೆ ಇವರ ನಾನು ಮಗ. ಹಂಚಿಕೊಳ್ಳಬೇಕು. ಅದರಲ್ಲೂ SSLC ಪೂರ್ಣಗೊಳಿಸಿ PUCಗೆ ಪ್ರವೇಶ ಪಡೆಯುವ ಈಗ ಇವ್ರನ್ನ ನೋಡಿದ್ರಲ್ಲ, ಇವರು ಇರ್ತಕ್ಕಂಥ ಇವರ ಮಗ. ಮಕ್ಕಳ ತಂದೆ ತಾಯಿಗಳು ನೀವು. ಹಾಗಾಗಿ ಇದು ನಿಮ್ಮ ನಮ್ಮ ಜೊತೆ ಈ ಅದು ವಿಚಾರವನ್ನ ಶಾಂತಿ ಅಂತ. ನಾನು ಪ್ರಸ್ತಾಪಿಸುತ್ತೇನೆ. ಸಾಮಾನ್ಯವಾಗಿ ಹೆತ್ತವರಿಗೆ ಇದು ಆಕರ್ಷಣ. ತಮ್ಮ ಬದುಕಲ್ಲಿ ತಾವು ಈಡೇರಿಸಿಕೊಳ್ಳಕ್ಕೆ ಆಗದೆ ಇರ್ತಕ್ಕಂಥ ಕನಸುಗಳನ್ನ ಮಕ್ಕಳ ಮೂಲಕ ತೀರಿಸಿಕೊಳ್ಳುವ ಪ್ರಯತ್ನ ಮಾಡೋದು ಅತ್ಯಂತ ಸಹಜವಾದದ್ದು. ನಾನು ಡಾಕ್ಟರ್ ಆಗ್ಲಿಕ್ಕೆ ಆಗಲಿಲ್ಲ, ನಿನ್ನೆ ಒಂದು ಲಾಗ್ ಮಾಡಬೇಕಾಗಿತ್ತು, ನಮ್ಮ ಫ್ರೆಂಡ್ ಬರ್ತಡೆ. ಕಷ್ಟಪಟ್ಟು ಅವನನ್ನು ಓದಿಸ್ತೇನೆ. ಓದ್ಕೊಂಡಿಲ್ಲ. ಅಪ್ಪ ಅಮ್ಮನಿಗೆ ಇಬ್ರು ಬೇಜಾರು. ಕಷ್ಟಪಟ್ಟು ಓದಿಸೋಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಆ ಹುಡುಗನಿಗೆ ಡಾಕ್ಟರಿಗೆಯಲ್ಲಿ ಯಾವುದೇ ಆಸಕ್ತಿ ಇಲ್ಲ. ಅವನಿಗೆ ಅದು ಎಲ್ಲರಿಗೂ ಗೊತ್ತಿರೋ ನಾನೊಬ್ಬ ವಿಷಯ. ಕಲಾವಿದ, ಗಾಯನದಲ್ಲಿ ಆಸಕ್ತಿ ಉಂಟು, ನಾನು ಹಾಡಬೇಕು, ಹಾಡ್ತೇನೆ ಅಂದ್ರೆ ಅಪ್ಪ ಅಮ್ಮಂದರು ಬೇಡ ಅಂತಾರೆ. ಹಾಡನ್ನ ಬಿಟ್ಟು, ಸಂಗೀತವನ್ನ ಬಿಟ್ಟು ನಾನು ಹೇಗೆ ಬದುಕಲಿ? ಇದು ಹುಡುಗನ ಸಮಸ್ಯೆ. ಆದ್ರೆ ಅಪ್ಪ ಅಮ್ಮಂದರು ಹೇಳ್ತಾರೆ, ಗಾಯಕನಾದ್ರೆ ಮನುಷ್ಯನಲ್ಲಿ ಇರುವಂತ ಬುದ್ಧಿವಂತಿಕೆ, ಇಂಟೆಲಿಜೆನ್ಸ್ ಏನಿದೆ ಇದರಲ್ಲಿ 9 ನಮೂನೆಗಳಿವೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಹಾಗಾಗಿ ಅಪ್ಪ ಅಮ್ಮಂದರು ಮತ್ತು ಅಧ್ಯಾಪಕರು ಇವರಿಬ್ಬರು ಮಾಡಲೇಬೇಕಾದ ಮುಖ್ಯದ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ, ಲಾಜಿಕಲ್ ಅಂಡ್ ಮ್ಯಾಥಮೆಟಿಕಲ್. ಊರಿಗಾದ್ರು ತಂದಿದ್ರೆ ಚೆನ್ನಾಗಿರೋದು. ಆ ಮಗುವಿಗೆ ಗಣಿತ ನೀರು ಕುಡಿದಷ್ಟು ಸುಲಭ. ಇಲ್ಲೊಂದು ಇನ್ನು ತರ್ಕಕ್ಕೆ ಬಂತು ಅಂದ್ರೆ ಆ ಮಗುವನ್ನು ಟೋಟಲ್ 2 ದೊಡ್ಡದು, ಮೀಡಿಯಂ 2, ತರ್ಕಬದ್ಧವಾಗಿ ಲೆಕ್ಕಾಚಾರವಾಗಿ ಬರೆಯೋದಕ್ಕೆ ಅವಕಾಶ 6 ನೀವು ಅಲ್ಲಿ ಮಾಡಿಕೊಡ್ಬೇಕಾಗುತ್ತೆ. 1 2 3 4 ಎರಡನೇದು 5 ಬಾಡಿಲಿ 5 ಕೈನೆಸ್ಥೆಟಿಕ್ ಅಂತ ಹೇಳ್ತೇವೆ. ಅಂದ್ರೆ ದೇಹವನ್ನ 7 ಹೇಗೆ ಬೇಕು 8 ಹಾಗೆ ಮನಿಸುವ ಸಾಮರ್ಥ್ಯ. ಆದ್ರೆ ಆ ಮಗು ಅಷ್ಟು ಸಶಕ್ತವಾಗಿ ಎಲ್ಲ ನವರಸಗಳನ್ನ ತನ್ನ ಅಭಿನಯದಲ್ಲಿ ತೋರಬಲ್ಲ.
ಅಂತಹ ಮಗುವನ್ನ ಭರತನಾಟ್ಯ ಕ್ಷೇತ್ರದಲ್ಲಿ ಮುಂದುವರಿಯೋಕೆ ಅವಕಾಶ ಮಾಡಿಕೊಡ್ಬೇಕಾ, ಜಿಮ್ನಾಸ್ಟಿಕ್ ಅಲ್ಲಿ ಮುಂದುವರಿಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಯಾವುದೇ ಆಗಲಿ ದೇಹದ ಅಂಗಾಂಗಗಳನ್ನು ಬಳಸುವ ಅದ್ಭುತ ಸಾಮರ್ಥ್ಯ ಇರುವಂತ ಈ ಬಾಡಿ ಕೈನೆಸ್ಥೆಟಿಕ್ ಇಂಟೆಲಿಜೆನ್ಸ್ ಏನಿದೆ ಅದನ್ನು ಗುರುತಿಸಿ ಆ ಒಂದು ಕ್ಷೇತ್ರದಲ್ಲಿ ಮುಂದುವರಿಯೋದಕ್ಕೆ ಅವಕಾಶವನ್ನ ಮಾಡಿಕೊಡಬೇಕಾಗುತ್ತೆ. ಇದನ್ನು ಮಾಡಬೇಕಾದವರು ಅಪ್ಪ ಅಮ್ಮಂದರು ಮತ್ತು ಅಧ್ಯಾಪಕರು. ಇನ್ನು ಇಂಟರ್ ಪರ್ಸನಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ. ಒಬ್ಬ ವ್ಯಕ್ತಿಯನ್ನ ನೋಡಿ ವೈದ್ಯರಿಗೆ ಇರಬೇಕು ಓಕೆ, ಟಾಟಾ, ಬೈ ಬೈ, ಸಿಗೋಣ ಅಮೇಝಿಂಗ್ ವಿಡಿಯೋದಲ್ಲಿ. ಅಂಟಿಲ್ ಸ್ಟೇಟ್ ಯೂನು ಮಿಸ್ ಎಕ್ಸ್ಪ್ಲೇನರ್ ಕನ್ನಡ. ಕೈಲಾಸ ಭಿನ್ನಾಣವ